ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನು ಇವತ್ತು ವಿಶೇಷವಾಗಿ ನಿಮಗೆ ಒಂದು ಪುಟ್ಟ ತಂತ್ರನ ಹೇಳ್ಕೊಡ್ತಾ ಇದ್ದೀನಿ. ಅದರಲ್ಲೂ ವಿಶೇಷವಾಗಿ ಈ ತಂತ್ರ ಯಾವ ಉದ್ದೇಶಕ್ಕೆ ಅಂದರೆ, ನಾವು ದುಡಿದಂತಹ ದುಡ್ಡು ಉಳಿತಾಯ ಆಗ್ತಾ ಇಲ್ಲ, ನಮ್ಮ ಮನೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ದುಡ್ಡು ನಮಗೆ ಗೊತ್ತಿಲ್ಲದಿದ್ದಂಗೆ ಎಲ್ಲ ಜಾಸ್ತಿ ಖರ್ಚು ಮೇಲೆ ಖರ್ಚು ಆಗ್ತಾ ಇದೆ, ಸಾಲ ಜಾಸ್ತಿ ಆಗ್ತಾ ಇದೆ, ನಮ್ಮ ಮನೆಯಲ್ಲಿ ಹಣ ಅನ್ನೋದು ಯಾವುದೇ ರೂಪದಲ್ಲೂ ಮನೆಗೆ ಬರ್ತಾ ಇಲ್ಲ, ಏನು ಮಾಡಿದ್ರು ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಆಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇರೋವಂಥವ್ರು, ವಿಶೇಷವಾಗಿ ನಾಳೆ ಪುಷ್ಯ ನಕ್ಷತ್ರದ ಜೊತೆಗೆ ಸಂಕಷ್ಟ ಚತುರ್ಥಿ ಕೂಡ ಇರೋದ್ರಿಂದ ವಿಶೇಷವಾಗಿ ನಾನು ಹೇಳ್ಕೊಡೋಂಥ ಈ ಪುಟ್ಟ ಉಪಾಯನ ನೀವು ಸಂಕಷ್ಟ ಚತುರ್ಥಿ ದಿನ ನೀವು ಮಾಡ್ಕೊಬೋದು. ಪುಷ್ಯ ನಕ್ಷತ್ರದ ದಿನ ನೀವು ಮಾಡ್ಕೊಬೋದು. ಅದೇ ಥರ ನೀವು ಗುರುವಾರದ ದಿನ ಕೂಡ ನೀವು ಮಾಡ್ಕೊಬೋದು. ಏನಪ್ಪ ಅದನ್ನು ನೀವು ಮಾಡ್ಕೊಬೇಕು ಅಂತ ಅಂದರೆ, ವಿಶೇಷವಾಗಿ ಗುರುವಾರದ ದಿನಗಳಲ್ಲಿ, ಸಂಕಷ್ಟ ಚತುರ್ಥಿ ದಿನಗಳಲ್ಲಿ ಅಥವಾ ವಿಶೇಷವಾಗಿ ನೀವು ಪುಷ್ಯ ನಕ್ಷತ್ರ ದಿನಗಳಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ವಿಶೇಷವಾಗಿ ಯಾವುದಾದರೂ ಒಂದು ತುಳಸಿ ಗಿಡಗಳು ಎಲ್ಲಿ ಯಥೇಚ್ಛವಾಗಿ ಬೆಳೆದಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಅದರಲ್ಲೂ ವಿಶೇಷವಾಗಿ ರಾಯರ ಮಠಗಳಲ್ಲಿ ಅಥವಾ ಹೊಲ ಗದ್ದೆಗಳಲ್ಲಿ ನೀವು ತುಳಸಿಯ ತೋಟಗಳು ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ನೀವು ಗುರುವಾರದ ದಿನ ಅಥವಾ ಪುಷ್ಯ ನಕ್ಷತ್ರದ ದಿನ ಅಥವಾ ಸಂಕಷ್ಟಿ ಚತುರ್ಥಿ ದಿನ ನೀವು ಹೋಗಿ ತುಳಸಿ ಗಿಡದ ಮಧ್ಯದಲ್ಲಿ ಇರುವಂತಹ, ಅದರ ಪಕ್ಕದಲ್ಲಿ ಬಿಟ್ಟಿರುವಂಥ, ಅಕ್ಕಪಕ್ಕದಲ್ಲಿ ಬಿಟ್ಟಿರುವಂಥ ಸ್ವಲ್ಪ ಗರಿಕೆನ ನೀವು ತಗೊಬೇಕಾಗುತ್ತೆ. ಆ ಗರಿಕೆನ ನೀವು ತಗೊಂಬಂದು ನಾಳೆ ದಿನ, ಅದರಲ್ಲೂ ಸಂಕಷ್ಟ ಚತುರ್ಥಿ ಇರೋದ್ರಿಂದ ವಿಶೇಷವಾಗಿ ಪುಷ್ಯ ನಕ್ಷತ್ರ ಇರೋ ದಿನಗಳಲ್ಲಿ ನಾವು ಈ ಪುಟ್ಟ ತಂತ್ರನ ಮಾಡ್ಕೊಬೇಕಾಗುತ್ತೆ. ತುಳಸಿಯ ಗಿಡದ ಪಕ್ಕದಲ್ಲಿರುವಂತಹ ಒಂದು ಹಿಡಿಯಷ್ಟು ಗರಿಕೆನ ನೀವು ತಂದು ಅದನ್ನು ನೀವು ಏನು ಮಾಡಬೇಕು ಅಂದರೆ, ಅದನ್ನು ವಿಶೇಷವಾಗಿ ನಾಳೆ ದಿನ ನೀವು ಪೂಜೆ ಮಾಡ್ಕೊಬೇಕು. ಅಂದರೆ ಬುಧವಾರದ ದಿನ ನಾಳೆ ನೀವು ಆ ಗರಿಕೆನ ತಂದು ಗಣಪತಿ ದೇವರ ಮುಂದೆ ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವೇನಾದ್ರೂ ನಾಳೆ ಸಂಕಷ್ಟ ಚತುರ್ಥಿ ಇರೋದ್ರಿಂದ ವಿಶೇಷವಾಗಿ ನೀವು ತುಳಸಿಯ ಗಿಡದ ಪಕ್ಕದಲ್ಲಿರುವಂಥ ಗರಿಕೆನ ಕಿತ್ಕೊಂಬಂದು ಅದರಲ್ಲಿ ಒಂದು ಅರ್ಧನ ನೀವು ನಿಮ್ಮ ಮನೆಯ ಗಣಪತಿ ಪೂಜೆ ಮಾಡ್ತಾ ಇರ್ತೀರಲ್ಲ, ಆ ಗಣಪತಿ ಪೂಜೆ ಮಾಡುವಂಥ ವಿಗ್ರಹದ ಮುಂದೆ ಅಥವಾ ಫೋಟೋ ಮುಂದೆ ಇಡಬೇಕಾಗುತ್ತೆ. ಇನ್ನು ಅರ್ಧನ ನೀವು ವಿಶೇಷವಾಗಿ ದೇವಸ್ಥಾನಕ್ಕೆ, ಅಂದರೆ ಗಣಪತಿ ದೇವಸ್ಥಾನಕ್ಕೆ ನೀವು ನಾಳೆ ತಗೊಂಡೋಗಿ ಅದನ್ನು ನೀವು ಪೂಜೆ ಮಾಡಿಸಿ ಅದನ್ನು ಮತ್ತೆ ನೀವು ಈಸ್ಕೊಂಬರ್ಬೇಕು. ಅಂದರೆ ಇವಾಗ ಒಂದು 21 ಗರಿಕೆನ ನೀವು ಕಿತ್ಕೊಂಡಿರ್ತೀರ ಅಂದ್ಕೊಳ್ಳಿ, ಅದನ್ನು ನೀವು ವಿಶೇಷವಾಗಿ ಗಣಪತಿ ಪೂಜೆ ಮಾಡ್ತಾ ಇರ್ತಾರಲ್ಲ, ಸಂಕಷ್ಟಿ ಪೂಜೆನ ಅಲ್ಲಿ ವಿಶೇಷವಾಗಿ ಅರ್ಚನೆ ಮಾಡ್ತಾ ಇರ್ತಾರೆ. ಆ ಅರ್ಚನೆ ಮಾಡುವಾಗ ನೀವು ಕಿತ್ಕೊಂಬಂದಿರೋಂಥ ಗರಿಕೆನ ತಗೊಂಡೋಗಿ ಗಣಪತಿಗೆ ವಿಶೇಷವಾಗಿ ಪೂಜೆ ಮಾಡೋಕ್ಕೆ ಕೊಟ್ಟಿರೋಂಥ ಗರಿಕೆನ ನೀವು ಸ್ವಲ್ಪ ಇಟ್ಟು ಅದರಲ್ಲಿ ಸ್ವಲ್ಪ ಗರಿಕೆನ ನೀವು ತಗೊಂಬಂದು ಅದನ್ನು ನೀವು ಏನು ಮಾಡಬೇಕು ಅಂದರೆ, ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಇಟ್ಟಿರೋಂಥ ಗರಿಕೆನು, ಪೂಜೆಗೆ ಇಟ್ಟಿರೋಂಥ ಗರಿಕೆನು ನೀವು ಅವೆರಡನ್ನು ನೀವು ಎತ್ಕೊಂಡು, ಅಂದರೆ ಪೂಜೆ ಮಾಡಿದಂಥದ್ದು ಅಷ್ಟನ್ನು ನೀವು ಎತ್ಕೊಂಡು ಏನು ಮಾಡಬೇಕು ಅಂದರೆ, ಇದನ್ನು ನೀವು ಗುರುವಾರ ದಿನ ಆ ತಂತ್ರನ ಮಾಡ್ಕೊಬೇಕಾಗುತ್ತೆ. ಅಂದರೆ ಬುಧವಾರದ ದಿನ ನೀವು ಪೂಜೆ ಮಾಡಿ ಇಟ್ಟಿದ್ದಂಥ ಗರಿಕೆನ ನೀವು ಗುರುವಾರದ ದಿನ ಒಂದು ಹಳದಿ ಬಟ್ಟೆ ಅಥವಾ ಒಂದು ಬಿಳಿ
ಬಟ್ಟೆನ ನೀವು ತಗೊಂಡು ಅದ್ರ ಒಳಗಡೆ ನೀವು ಏನು ಮಾಡಬೇಕು ಅಂತಂದರೆ, ನೀವು ತಂದಿರೋ ಅಂತಹ ಗರಿಕೆ ತಂದಿರ್ತೀರಲ್ಲ, ಗಣಪತಿ ಪೂಜೆಗೆ ಇಟ್ಟಿರೋ ಅಂಥ ಗರಿಕೆನ ನೀವು ಅದನ್ನು ಹಳದಿ ಬಟ್ಟೆಯಲ್ಲಿ ನೀವು ಸುತ್ತಿ ಅದರ ಜೊತೆಗೆ ಒಂದು ಜಾಕಾಯಿ ಅಂತ ಬರುತ್ತೆ, ಆ ಜಾಕಾಯಿನ ನೀವು ಅದ್ರ ಒಳಗಡೆ ಇಡಬೇಕಾಗುತ್ತೆ. ಆ ಇಡುವಾಗ ನೀವು ಒಂದು ಪುಟ್ಟ ತಂತ್ರನ ನೀವು ಮಾಡಬೇಕಾಗುತ್ತೆ. ಏನಪ್ಪ ಅದು ಅಂತಂದರೆ, ನಿಮ್ಮ ಮನಸ್ಸಿನಲ್ಲಿರೋ ಅಂತಹ ಯಾವ ಸಮಸ್ಯೆ ನಿಮಗೆ ಪರಿಹಾರ ಆಗಬೇಕು, ಹಣಕಾಸಿನ ಸಮಸ್ಯೆ ಪರಿಹಾರ ಆಗಬೇಕಾ, ಸಾಲದ ಸಮಸ್ಯೆ ಪರಿಹಾರ ಆಗಬೇಕಾ, ಅಥವಾ ಹಣದ ವ್ಯವಸ್ಥೆ ನಿಮಗೆ ಸರಿ ಹೋಗ್ಬೇಕಾ, ಅಥವಾ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗಬೇಕಾ, ಅಥವಾ ದುಡ್ಡು ಕಾಸು ನಿಮಗೆ ಯಾವ ರೂಪದಲ್ಲಿ ಬರಬೇಕು ಅಂತ ನೀವು ಬಯಸ್ತೀರಾ, ಅಥವಾ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಅಭಿವೃದ್ಧಿ ಆಗಬೇಕು ಅಂತ ನೀವು ಯಾವ ರೀತಿ ನಮಗೆ ದುಡ್ಡು ಬರಬೇಕು ಅಂತ ನೀವು ಬಯಸ್ತಿದ್ದೀರೋ ಅದನ್ನು ನೀವು ಒಂದು ವೈಟ್ ಹಾಳೆಯಲ್ಲಿ ನೀವು ಬರೆದು ಅದರ ಜೊತೆಗೆ ನೀವು ಈ ಗರಿಕೆ ಮತ್ತು ನೀವು ಬರೆದಿರೋ ಅಂಥ ಚೀಟಿ ಮತ್ತು ಜಾಕಾಯಿನ ನೀವು ಸೇರಿಸಿ ಅದರ ಜೊತೆಗೆ ಒಂದು ಯಾಲಕ್ಕಿ ಕಾಯಿನ ಇಟ್ಟು ನೀವು ಅಷ್ಟನ್ನು ನೀವು ಗಂಟನ್ನು ಕಟ್ಟಿ, ನೀವು ರಾಯರ ವಿಗ್ರಹಗಳಿದ್ದರೆ, ರಾಯರ ಫೋಟೋಗಳಿದ್ದರೆ ಅಲ್ಲಿ ನೀವು ವಿಶೇಷವಾಗಿ ಇದನ್ನು ಈ ಗಂಟನ್ನು ಇಟ್ಟು ಪೂಜೆನ ನೀವು ಮಾಡಬೇಕಾಗುತ್ತೆ. ಯಾವಾಗಲೂ ಅಷ್ಟೇ ರಾಯರ ಮುಂದೆ ನೀವು ಹಳದಿ ವಸ್ತ್ರದ ಜೊತೆಯಾಗಿ ಈ ವಸ್ತುಗಳನ್ನು ಇಟ್ಟಾಗ ಗಣಪತಿಯ ಆಶೀರ್ವಾದದ ಜೊತೆಯಾಗಿ ರಾಯರ ಅನುಗ್ರಹದ ಜೊತೆಯಾಗಿ ನಿಮ್ಮಲ್ಲಿರೋ ಅಂತಹ ಯಾವುದೋ ಒಂದು ಇಷ್ಟಾರ್ಥ ಇರ್ಬೋದು, ಯಾವುದೋ ಒಂದು ಸಮಸ್ಯೆ ಇರ್ಬೋದು, ಅಥವಾ ಯಾವುದೋ ಒಂದು ವಿಷಯಕ್ಕೆ ನಿಮಗೆ ಕೊರತೆ ಆಗ್ತಾ ಇರ್ಬೋದು, ಹಣದ ಕೊರತೆ ಇರ್ಬೋದು, ಅಥವಾ ದುಡ್ಡು ಕಾಸಿನ ಸಮಸ್ಯೆಗಳಿರ್ಬೋದು, ಅಥವಾ ಜೀವನದ ಸಮಸ್ಯೆಗಳಿರ್ಬೋದು, ಯಾವುದೇ ಒಂದು ಸಮಸ್ಯೆ ಅನ್ನೋದು ನಿಮಗೆ ಕಾಡ್ತಾ ಇದ್ದರೆ ಅದು ತುಂಬ ಬೇಗ ಪರಿಹಾರ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದನ್ನು ನೀವು ವಿಶೇಷವಾಗಿ ಪುಷ್ಯ ನಕ್ಷತ್ರದ ಬುಧವಾರದ ದಿನ ಮಾಡಿಕೊಂಡು ಗುರುವಾರದ ದಿನ ನೀವು ಇದನ್ನು ಕಟ್ಟಿ ನೀವು ಮಡಗೋದ್ರಿಂದ ಖಂಡಿತವಾಗ್ಲೂ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ. ತುಂಬ ಸರಳವಾದದ್ದು. ಯಾಕಂದರೆ ಸ್ನೇಹಿತರೆ, ಗರಿಕೆ ಅಂದರೆ ಗಣಪತಿಗೆ ತುಂಬ ಇಷ್ಟ. ಯಾವುದೇ ನಮ್ಮ ಜೀವನದಲ್ಲಿರೋಂಥ ಎಂಥದ್ದೇ ವಿಘ್ನಗಳಿರಲಿ, ಎಂಥದ್ದೇ ಕಷ್ಟಗಳಿರಲಿ, ಅದನ್ನು ಸಂಪೂರ್ಣವಾಗಿ ಪರಿಹಾರ ಮಾಡುವಂಥ ಶಕ್ತಿ ಆ ಗರಿಕೆಗೆ ಇದೆ. ಯಾಕಂದರೆ ಗಣೇಶನಿಗೆ ತುಂಬ ಇಷ್ಟ ಆಗಿರುವಂಥ ಈ ಗರಿಕೆಯಿಂದ ನಮಗೆ ಬಂದಿರೋಂಥ ಎಂಥದೇ ಸಮಸ್ಯೆಗಳಿದ್ರು, ಎಂಥದ್ದೇ ಬಿಕ್ಕಟ್ಟಿನ ಸಮಸ್ಯೆಗಳಿದ್ರು ಅದನ್ನು ಪರಿಹಾರ ಮಾಡೋದಕ್ಕೆ ಸಂಕಷ್ಟ ಚತುರ್ಥಿ ದಿನಗಳಲ್ಲಿ ವಿಶೇಷವಾಗಿ ಸಂಕಲ್ಪ ಮಾಡಿ ತಂದಂಥ ಗರಿಕೆ ನಮಗೆ ಇಷ್ಟು ರೀತಿಯಲ್ಲಿ ಉಪಯೋಗ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಅದರಲ್ಲೂ ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನ, ಸಂಕಷ್ಟ ಚತುರ್ಥಿ ದಿನ ನೀವು ಗುರುವಾರದ ದಿನಗಳಲ್ಲಿ ಇದನ್ನು ಮಾಡಿಕೊಳ್ಳಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.